ಇನ್ನು ಮೂಡ ಅಕ್ರಮ ಹಗರಣದಲ್ಲಿ ಸಿಎಂ ಕುಟುಂಬ ಪಾರಾಗಿದೆ. ಸಿಎಂ ಕುಟುಂಬದ ವಿರುದ್ಧ ಯಾವುದೇ ಸಾಕ್ಷ್ಯಗಳು ಇಲ್ಲ. 4 ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಮೂಡ ಅಕ್ರಮ ಆರೋಪದಲ್ಲಿ ಸಿಎಂ ಕುಟುಂಬ ಪಾರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮೂಡ ಕೇಸ್ನಲ್ಲಿ A1 to A4 ಆರೋಪಿಗಳು ಸೇಫ್ ಆಗಿದ್ದಾರೆ. ಸ್ನೇಹಮಯಿ ಆರೋಪಗಳಿಗೆ ಸಾಕ್ಷ್ಯಗಳು ದೊರೆತಿಲ್ಲ. ದೂರುದಾರ ಸ್ನೇಹಮಯಿಗೆ ಲೋಕಾಯುಕ್ತ ನೋಟಿಸ್ ನೀಡಿದೆ. ಶಿಕ್ಷೆ ಕೊಡಿಸಿಯೇ ಸಿದ್ಧ ಅಂತ ಹೇಳಿ ಇನ್ನೊಂದು ಕಡೆ ಸ್ನೇಹಮಯಿ ಗುಟ್ಟುರ್ಕಾರಿದ್ದಾರೆ. ಮೂಡ ಅಕ್ರಮ ಆರೋಪದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀಸೋ ದೊಣ್ಣೆಯಿಂದ ಸಿಎಂ ಕುಟುಂಬ ಇದೀಗ ಪಾರಾಗಿದೆ. ಸಿಎಂ ಮತ್ತು ಕುಟುಂಬದ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ. ನಟೇಶ್ ಮತ್ತು ಅಧಿಕಾರಿಗಳ ವಿರುದ್ಧದ ತನಿಖೆ ಬಾಕಿ ಇದೆ. 4 ಆರೋಪಿಗಳ ವಿರುದ್ಧ ಅಂತಿಮ ವರದಿ ಸಲ್ಲಿಕೆಯಾಗಲಿದೆ. A1 ಆರೋಪಿ ಸಿದ್ದರಾಮಯ್ಯ, A2 ಆರೋಪಿ ಪಾರ್ವತಿ, A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು ಆರೋಪಗಳು ಸಾಬೀತಾಗಿಲ್ಲ. ಅಂದರೆ ಇವರಿಗೆ ಮಾಡಿರ್ತಕ್ಕಂತಹ ಆರೋಪಗಳಿಗೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ. 4 ವಿರುದ್ಧ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಸಲ್ಲಿಸ್ತಾ ಇದೆ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಸ್ನೇಹಮಯಿ ಕೃಷ್ಣ ಗರಂ ಆಗಿದ್ದಾರೆ. ಇನ್ನು ಈ ಮೊದಲೇ ಈ ಪ್ರಕರಣ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಅನ್ನೋದಾಗಿಯೂ ಕೂಡ ದೂರುದಾರ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಬಿ ರಿಪೋರ್ಟ್ ಹಾಕೋದಕ್ಕೆ ಲೋಕಾಯುಕ್ತ ಹೊರಟಿದೆ. ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋದಾಗಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಆರೋಪಿಗಳ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರದ ಕೊರತೆ ಇದೆ ಅನ್ನೋದಾಗಿ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಇದಕ್ಕೆ ನಾನು ಕೂಡ ಸವಾಲನ್ನ ಹಾಕ್ತೇನೆ. ನನಗೆ ಕಾನೂನಿನ ಅರಿವಿರುವಷ್ಟು ಲೋಕಾಯುಕ್ತ ಅಧಿಕಾರಿಗಳಿಗೆ ಹಾಗಾದ್ರೆ ಇಲ್ವಾ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಹೇಳಿದಂತೆ ಮಾಡಿದ್ದಾರೆ. ಅಷ್ಟೊಂದು ದಾಖಲೆಯನ್ನ ಕೊಟ್ಟಿದ್ರೂ ಕೂಡ ಸಾಕ್ಷಿಗಳ ಕೊರತೆ ಇದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ತನಿಖೆ ಮುಗಿಯುವ ಮುನ್ನವೇ ವರದಿ ಸಲ್ಲಿಕೆಗೆ ಮುಂದಾಗಿದ್ದಾರೆ. IPS ಅಧಿಕಾರಿಯಾಗಿ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಏನು ಅರ್ಥ? ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಸ್ನೇಹಮಯಿ ಕೃಷ್ಣ ಕೆಂಡಾಮಂಡಲವಾಗಿದ್ದಾರೆ. ಹಾಗಾಗಿ ಈ ನಂತರದಲ್ಲಿ ಸ್ನೇಹಮಯಿ ಕೃಷ್ಣ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂಡ ಕೇಸ್ನಲ್ಲಿ A1 to A4 ಆರೋಪಿಗಳು ಸೇಫ್ ಅನ್ನಲಾಗ್ತಾ ಇದೆ. ಸಿಎಂ ಕುಟುಂಬದ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ. 4 ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಮೂಡ ಅಕ್ರಮ ಆರೋಪದಲ್ಲಿ ಸಿಎಂ ಕುಟುಂಬ ಪಾರಾಗಿದ್ದು, ಸ್ನೇಹಮಯಿ ಆರೋಪಗಳಿಗೆ ಯಾವುದೇ ರೀತಿಯ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನೋದಾಗಿ ಹಾಗಾಗಿ ದೂರುದಾರ ಸ್ನೇಹಮಯಿಗೆ ಲೋಕಾಯುಕ್ತ ನೋಟಿಸ್ ಅನ್ನ ನೀಡಿದೆ. ಶಿಕ್ಷೆ ಕೊಡಿಸಿಯೇ ಸಿದ್ಧ ಅಂತ ಹೇಳಿ ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ಗುಟ್ಟುರ್ಕಾರಿದ್ದಾರೆ. ಮೂಡ ಅಕ್ರಮ ಆರೋಪದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀಸೋ ದೊಣ್ಣೆಯಿಂದ ಸಿಎಂ ಕುಟುಂಬ ಪಾರಾಗಿದ್ದಾರೆ. ಸಿಎಂ ಮತ್ತು ಕುಟುಂಬದ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ. ನಟೇಶ್ ಮತ್ತು ಅಧಿಕಾರಿಗಳ ವಿರುದ್ಧದ ತನಿಖೆ ಬಾಕಿ ಇದೆ. 4 ಆರೋಪಿಗಳ ವಿರುದ್ಧ ಅಂತಿಮ ವರದಿ ಸಲ್ಲಿಕೆಯಾಗಲಿದ್ದು, A1 ಆರೋಪಿ ಸಿದ್ದರಾಮಯ್ಯ, A2 ಪಾರ್ವತಿ, A3 ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ A4 ದೇವರಾಜು ಆರೋಪಗಳು ಸಾಬೀತಾಗಿಲ್ಲ. 4 ವಿರುದ್ಧ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಸಲ್ಲಿಸ್ತಾ ಇದೆ. ಹಾಗಾಗಿ ಇನ್ನೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಸ್ನೇಹಮಯಿ ಕೃಷ್ಣ ಗರಂ ಆಗಿದ್ದಾರೆ. ಮೂಡ ಕೇಸ್ನಲ್ಲಿ A1 to A4 ಆರೋಪಿಗಳು ಸೇಫ್ ಆಗಿದ್ದಾರೆ. ಸ್ನೇಹಮಯಿ ಆರೋಪಗಳಿಗೆ ಯಾವುದೇ ಸಾಕ್ಷಿಗಳು ದೊರೆತಿಲ್ಲ. ಹಾಗಾಗಿ ದೂರುದಾರ ಸ್ನೇಹಮಯಿಗೆ ಲೋಕಾಯುಕ್ತ ನೋಟಿಸ್ ಅನ್ನ ನೀಡಿದೆ. ಶಿಕ್ಷೆ ಕೊಡಿಸಿಯೇ ಸಿದ್ಧ ಅಂತ ಹೇಳಿ ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ಗುಟ್ಟುರ್ಕಾರ್ತಾ ಇದ್ದಾರೆ. ಮೂಡ ಅಕ್ರಮ ಆರೋಪದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೀಸೋ ದೊಣ್ಣೆಯಿಂದ ಸಿಎಂ ಕುಟುಂಬ ಪಾರಾಗಿದೆ. ಸಿಎಂ ಮತ್ತು ಕುಟುಂಬದ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ. ನಟೇಶ್ ಮತ್ತು ಅಧಿಕಾರಿಗಳ ವಿರುದ್ಧ ತನಿಖೆ ಬಾಕಿ ಇದೆ. 4 ವಿರುದ್ಧ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಸಲ್ಲಿಸ್ತಾ ಇದೆ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಸ್ನೇಹಮಯಿ ಕೃಷ್ಣ ಗರಂ ಆಗಿದ್ದಾರೆ. ಈ ಪ್ರಕರಣದ
ತನಿಖೆ ಸರಿಯಾಗಿ ಆಗ್ತಾ ಇಲ್ಲೋ ಅನ್ನೋದಾಗಿ ಮೊದಲೇ ಹೇಳಿದ್ರು. ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋದಾಗಿ ಇದೀಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಎಲ್ಲ ಆರೋಪಿಗಳ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಅನ್ನೋದಾಗಿ ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಕೂಡ ದೂರುದಾರ ಇಲ್ಲಿ ನೀಡಿದ್ದಾರೆ. ಆದರೆ ನಾನು ಸವಾಲ್ ಹಾಕ್ತೇನೆ, ನನಗೆ ಕಾನೂನಿನ ಅರಿವು ಇರುವಷ್ಟು ಲೋಕಾಯುಕ್ತ ಅಧಿಕಾರಿಗಳಿಗೆ ಇಲ್ವೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಷ್ಟೊಂದು ದಾಖಲೆಯನ್ನ ಕೊಟ್ಟಿದ್ರೂ ಕೂಡ ಸಾಕ್ಷಿಗಳ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತನಿಖೆ ಮುಗಿಯುವ ಮುನ್ನವೇ ವರದಿ ಸಲ್ಲಿಕೆಗೆ ಮುಂದಾಗಿದ್ದಾರೆ. IPS ಅಧಿಕಾರಿಯಾಗಿ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಏನು ಅರ್ಥ? ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧವಾಗಿ ಸ್ನೇಹಮಯಿ ಕೃಷ್ಣ ಕೆಂಡಾಮಂಡಲವಾಗಿದ್ದಾರೆ. ಮೂಡಾ ಅಕ್ರಮ ಆರೋಪದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಆರೋಪಗಳಿಗೆ ಯಾವುದೇ ರೀತಿಯ ಸಾಕ್ಷ್ಯಗಳು ದೊರೆತಿಲ್ಲ. ದೂರುದಾರ ಸ್ನೇಹಮಯಿಗೆ ಲೋಕಾಯುಕ್ತ ನೋಟಿಸ್ ನೀಡಿದೆ. ಇನ್ನು ಶಿಕ್ಷೆ ಕೊಡಿಸಿಯೇ ಸಿದ್ಧ ಅಂತ ಹೇಳಿ ಸ್ನೇಹಮಯಿ ಇನ್ನೊಂದು ಕಡೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಲೋಕಾಯುಕ್ತ ವರದಿಯಿಂದ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಕ್ಕಿರೋದ್ರಿಂದಾಗಿ ಮೊದಲನೇದಾಗಿ ತಿಳಿಸಿ, ಆ ವರದಿಯಲ್ಲಿರುವಂತಹ ಪ್ರಮುಖ ಅಂಶಗಳೇನು ಅಂತ. ಯಾಕಂದ್ರೆ ಆರೋಪಿಗಳ ಆರೋಪಗಳಿಗೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರದ ಕೊರತೆ ಅಂತ ಉಲ್ಲೇಖ ಮಾಡಿರೋದ್ರಿಂದಾಗಿ ಇಲ್ಲಿ ಸ್ನೇಹಮಯಿ ಕೃಷ್ಣ ಆರಂಭದಿಂದ ಹೇಳಿದ ಒಂದು ಮಾತು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್, ಸೂಕ್ತ ಸಾಕ್ಷ್ಯಾಧಾರಗಳನ್ನು ಈ ಪ್ರಕರಣದಲ್ಲಿ ಒದಗಿಸಿದ್ದೇನೆ ಅನ್ನುವಂಥ ವಿಚಾರವನ್ನೇ ಉಲ್ಲೇಖ ಮಾಡಿದ್ರು. ಹಾಗಾಗಿ ಪ್ರಮುಖ ಅಂಶಗಳು ವರದಿಯಲ್ಲಿರುವಂಥದ್ದು. ರಾಜಪ್ಪ, ದಿವ್ಯಶ್ರೀ, ಮೊದಲನೇದಾಗಿ ನಿಮಗೆ ಇದನ್ನು ತಿಳಿಯಪಡಿಸ್ತೇನೆ. ನಮಗೆ ಇನ್ನೂ ಸಹ ವರದಿ ನಮ್ಮ ಕೈ ಸೇರಿಲ್ಲ. ಇದು ನ್ಯಾಯಾಲಯಕ್ಕೆ ಆಗಲೇ ಮಧ್ಯಂತರ ವರದಿಯನ್ನು ಸಲ್ಲಿಸಿದ್ದಾರೆ. ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಇನ್ನೂ ಸಲ್ಲಿಕೆ ಮಾಡಿಲ್ಲ. ಈ ಒಂದು ಪ್ರಕರಣದಲ್ಲಿ CBI ತನಿಖೆ ಇರ್ಬೋದು ಮತ್ತು ಇಡಿ ತನಿಖೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಏನು ಬೇರೆ ಬೇರೆ ಪ್ರಕರಣ ನಡೀತಾ ಇತ್ತು, ಆ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಸಹ ಪೂರ್ಣ ಪ್ರಮಾಣದ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಡಿ ಅಂತ ಹೈಕೋರ್ಟ್ನವರು ಆದೇಶವನ್ನು ಕೊಟ್ಟಿದ್ದು. ನಂತರ ಪ್ರಕರಣ ಈಗ ಮುಕ್ತಾಯ ಆಗಿದೆ. CBI ತನಿಖೆ ಪ್ರಕರಣದ ಸಂಬಂಧಪಟ್ಟಂತೆ ಈಗಾಗಲೇ ತೀರ್ಮಾನ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅಂತಿಮ ಹಂತದ ವಿಚಾರಣೆ ನಡೆಸಿ ಲೋಕಾಯುಕ್ತರು ಅಂತಿಮ ವರದಿಯನ್ನು ಅವರು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕಾಗಿದೆ, ಮೊದಲನೇ ಅಂಶ. ಹೀಗಾಗಿ ಆ ಒಂದು ವರದಿಯಲ್ಲಿ ಲೋಕಾಯುಕ್ತ ಸಲ್ಲಿಸುವ ವರದಿಯಲ್ಲಿ ಯಾವೆಲ್ಲ ಅಂಶಗಳಿವೆ ಅಂತ ಅನ್ನೋದು ಇನ್ನೂ ಸಹ ಡಿಸ್ಕ್ಲೋಸ್ ಆಗಿಲ್ಲ. ಯಾಕೆಂದರೆ ಮುಚ್ಚಿದ ಲಾಕೌಟಿನಲ್ಲಿ ಅವರು ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಎರಡನೇದಾಗಿ ಈ ಒಂದು ಪ್ರಕರಣದ ಪ್ರಮುಖ ದೂರುದಾರರಾಗಿಂತ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದರು ಲೋಕಾಯುಕ್ತ, ಮೈಸೂರು ಲೋಕಾಯುಕ್ತರು. ಈ ಒಂದು ಪ್ರಕರಣದಲ್ಲಿ ನಮಗೆ ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯವಾಗದ ಕಾರಣಕ್ಕೋಸ್ಕರ ಮೊದಲನೆಯಿಂದ 4ನೇ ಆರೋಪಿ ತನಕ, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಅವರ ಪತ್ನಿ ಇರ್ಬೋದು, ಅವರ ಬಾಮೈದ ಮಲ್ಲಿಕಾರ್ಜುನ ಇರ್ಬೋದು, ಸೇರಿದಂತೆ 4-5 ಜನ ಆರೋಪಿಗಳ ಮೇಲೂ ಸಹ ಯಾವುದೂ ಸಹ ಸಾಕ್ಷ್ಯಾಧಾರಗಳು ದೃಢಪಟ್ಟಿಲ್ಲ. ಹಾಗಾಗಿ ನೀವು ಮುಂದಿನ ಪ್ರಕ್ರಿಯೆಗಳನ್ನು, ಮುಂದಿನ ನ್ಯಾಯಾಲಯದಲ್ಲಿ ಹೋರಾಟವನ್ನು ನೀವು ಮುಂದುವರಿಸೋಕ್ಕೆ ಸಂಪೂರ್ಣವಾಗಿ ಸ್ವತಂತ್ರರಾಗಿದ್ದೀರಿ. ಮತ್ತು ಈ ಒಂದು ನೋಟಿಸ್ ತಲುಪಿದ ನಂತರ 7 ದಿನಗಳ ಒಳಗಾಗಿ ನಿಮ್ಮ ಆಕ್ಷೇಪಣೆಯನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ದಾಖಲಿಸಿ ಅಂತ ಒಂದು ಮಾಹಿತಿಯನ್ನು ಈ ಒಂದು ರಿಪೋರ್ಟ್ ಸಲ್ಲಿಸುವ ಮುನ್ನವೇ ದೂರುದಾರರಾಗಿರುವ ಕಾರಣಕ್ಕೋಸ್ಕರ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಮಾಹಿತಿಯ ರೂಪದಲ್ಲಿ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಇಡೀ ವರದಿನಲ್ಲಿ ಏನಿದೆ, ತನಿಖೆ ಭಾಗದಲ್ಲಿ ಯಾವೆಲ್ಲ ದಾಖಲಾತಿಗಳನ್ನು ಅವರು ಪರಿಶೀಲನೆ ತೆಗೆದುಕೊಂಡಿದ್ದಾರೆ, ಆ ಪರಿಶೀಲನೆ ಸಿಕ್ಕಂಥ ಅಂಶಗಳೇನು ಮತ್ತು ಯಾವ ಕಾರಣಕ್ಕೋಸ್ಕರ ಈ ಒಂದು ವರದಿನಲ್ಲಿ ಅವರು ಸಾಕ್ಷ್ಯಾಧಾರಗಳಲ್ಲಿ ನಮಗೆ ಲಭ್ಯವಾಗಿಲ್ಲ, ದಾಖಲೆಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ ಮೇಲೆ ಆರೋಪ ಮಾಡಲಿಕ್ಕೆ ಪುರಾವೆಗಳು ಸಿಕ್ಕಿಲ್ಲ ಅಂತ ಅನ್ನೋದನ್ನು, ಯಾವ ಕಾರಣಕ್ಕೆ ಅವರು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ನಮಗೆ ಲಭ್ಯವಿಲ್ಲ. ಯಾಕಂದರೆ ತನಿಖಾ ವಿಚಾರದ ತನಿಖಾ ಮಾಹಿತಿಯನ್ನು ಅವರು ಕೋರ್ಟ್ಗೆ ಸಲ್ಲಿಕೆ ಮಾಡೋ ಕಾರಣಕ್ಕೋಸ್ಕರ ಕೋರ್ಟಲ್ಲಿ ಇನ್ನೂ ಸಹ ಇದ್ರ ಬಗ್ಗೆ ಆರ್ಗ್ಯುಮೆಂಟ್ ಇರ್ಬೋದು ಅಥವಾ ಡಿಬೇಟ್ ಇರ್ಬೋದು, ಆ ದಾಖಲೆಗಳು ಇನ್ನೂ ಸಹ ಮಾಧ್ಯಮಗಳಿಗೆ ನಮಗೆ ಲಭ್ಯವಾಗದ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಡಿಬೇಟ್ ಮಾಡೋದು ಸೂಕ್ತವಲ್ಲ ಮತ್ತು ಅದ್ರ ಬಗ್ಗೆ ನಮಗೂ ಸಹ ಮಾಹಿತಿ ಇಲ್ಲ. ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂಥ ಕೇವಲ ದಾಖಲೆಯನ್ನು ಆಧಾರಗಿಟ್ಕೊಂಡು ನಾವು ಅಲ್ಲಿ ಈ ರೀತಿ ಒಂದು ಅಟೆನ್ಷನ್ಗೆ ಅಥವಾ ಈ ರೀತಿ ಒಂದು ಏನು ಕನ್ಕ್ಲೂಷನ್ಗೆ ಡ್ರಾ ಮಾಡ್ಬೋದು. ಲೋಕಾಯುಕ್ತರು ಈ ಹಿಂದಿನ ಲೋಕಾಯುಕ್ತ ಮೇಲೆ ಆರೋಪ ಆಯಿತು. ಅವರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಅವರ ಅಂಡರಲ್ಲಿ ಬರುವಂಥ ಅಧಿಕಾರಿಗಳು, ಅಂದರೆ IPS ಅಧಿಕಾರಿಗಳು ಬರುವಂಥ ADGP ಇರ್ಬೋದು ಅಥವಾ SP ಇರ್ಬೋದು, ಇವರೆಲ್ಲರೂ ಸಹ ರಾಜ್ಯ ಸರ್ಕಾರ ನೇಮಕಾತಿ ಮಾಡುತ್ತೆ. ಹಾಗಾಗಿ ಇವರು ನ್ಯಾಯಯುತವಾಗಿ ತನಿಖೆ ನಡೆಸೋದಿಲ್ಲ. ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಹಿಂದೆ ದೂರುದಾರರು ಸೇರಿದಂತೆ ಸಾರ್ವಜನಿಕ ವಲಯದಲ್ಲೂ ಸಹ BJP JDS ಸೇರಿದಂತೆ ಎಲ್ಲರೂ ಸಹ ಈ ರೀತಿ ಒಂದು ಆರೋಪವನ್ನು ಮಾಡಿದರು. ಅದಕ್ಕೆ ಪೂರಕವಾಗಿ ಈ ಒಂದು ಘಟನೆ ನಡೆದಿದೆ.
ಇನ್ನು ಎರಡನೇ ವಿಷಯ ಅಂತಂದರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡುವಂಥ ಸಂದರ್ಭದಲ್ಲಿ ಅವರು ಲೋಕಾಯುಕ್ತ ತನಿಖೆ ನಡೆಸಿ ಅಂತ ಪರ್ಮಿಷನ್ ಕೇಳಿದ ಹೊರತು CBI ಇರ್ಬೋದು ಅಥವಾ ಬೇರೆ ಯಾವುದೇ ತನಿಖಾ ಸಂಸ್ಥೆಯಿಂದ ಅಲ್ಲ. ಆ ಕಾರಣಕ್ಕೋಸ್ಕರ ಹೈಕೋರ್ಟ್ನಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಏನು ನ್ಯಾಯಮೂರ್ತಿ ನಾಗಪ್ಪಸನ ಅವರ ಕೋರ್ಟ್ ಪೀಠಲ್ಲಿ ವಿಚಾರಣೆ ನಡೆಸಿ ಅಂತಿಮವಾಗಿ CBI ತನಿಖೆ ಕೊಡೋದು ಬೇಡ ಅಂತ ಹೇಳಿದ್ದಾರೆ. ಆದರೆ ಮತ್ತೊಂದು ಕಡೆ ED ಅವರು ಇನ್ನೂ ಸಹ ತನಿಖೆ ನಡೆಸ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ವಿಷಯ ನಾವು ಉಲ್ಲೇಖ ಮಾಡಬೇಕಾಗತ್ತೆ. ED ಅವರು ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಏನಾದರೂ ಸಂಶಯ ಬಂದಿದ್ದೆ ಅದರಲ್ಲಿ ಅವರು CBI ತನಿಖೆಗೆ ಅವರು ರೆಫರ್ ಮಾಡಲಿಕ್ಕೆ ಅವರಿಗೆ ಸಂಪೂರ್ಣ ಅಧಿಕಾರ ಇತ್ತು. ಆದರೆ ಇತ್ತೀಚೆಗೆ DK ಶಿವಕುಮಾರ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ CBI ತನಿಖೆಯನ್ನು ರಾಜ್ಯ ಸರ್ಕಾರ ಅನುಮತಿ ಇಲ್ಲದೆ ಮಾಡಬಾರದು ಅಂತ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿರೋ ಕಾರಣಕ್ಕೋಸ್ಕರ ಈಗ ED ಅವರು ಸಹ CBIಗೆ ಪತ್ರ ಬರಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಅನ್ನೋದನ್ನು ನಾವು ಪರಿಗಣಿಸಬೇಕಾಗುತ್ತೆ. ಈ ಹಿಂದೆ DK ಶಿವಕುಮಾರ್ ಅವರು ಏನು ಪ್ರಕರಣದಲ್ಲಿ ಮೊದಲು IT ಅವರು DK ಶಿವಕುಮಾರ್ ಮನೆ ಮೇಲೆ ರೈಡ್ ಮಾಡ್ತಾರೆ. ಅದಾದ ನಂತರ ED ಅವರು ಎಂಟರ್ ಆಗ್ತಾರೆ. ಅದಾದ ನಂತರ ED ಅವರು CBI ತನಿಖೆಗೆ ರೆಫರ್ ಮಾಡ್ತಾರೆ. ಹಾಗಾಗಿ CBI ತನಿಖೆ ಆಗುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ರಾಜ್ಯದಲ್ಲೂ ಸಹ ಈ ರೀತಿ ಪ್ರಕರಣಗಳು ನಡೆದಿವೆ. ED ಅವರು ಎಂಟರ್ ಆದಾಗಿರ್ಬೋದು ಅಥವಾ IT ಅವರು ಎಂಟರ್ ಆದಾಗಿರ್ಬೋದು, ನಂತರ ಅವರು ತನಿಖೆಯನ್ನು CBIಗೆ ವಹಿಸಿರುವಂಥ ಸಾಕಷ್ಟು ಉದಾಹರಣೆಗಳು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇವೆ. ಹಾಗಾಗಿ ಇನ್ನೂ ಸಹ ಅದೊಂದು ಸ್ಪೇಸ್ ಇದೆ ಅಂತನ್ನೋದು ಕೆಲವರು ವಕೀಲರ ಅಥವಾ ಕಾನೂನು ತಜ್ಞ ಅಭಿಪ್ರಾಯವಾಗಿದೆ. ಸ್ನೇಹಮಯಿ ಕೃಷ್ಣ ಹೇಳ್ತಿರುವಂಥದ್ದು ನನ್ನಲ್ಲಿರುವಂಥ ದಾಖಲೆಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರ ಮೇಲಿರುವಂಥ ಆರೋಪವನ್ನು ಸಾಬೀತು ಮಾಡ್ತಾನೆ ಅಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಲೋಕಾಯುಕ್ತ ಕೊಟ್ಟಿರುವಂತಹ ವರದಿಯಲ್ಲಿ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಆಗಬೇಕಾಗುತ್ತೆ. ಆ ಸಂದರ್ಭದಲ್ಲೂ ಸಹ ಸ್ನೇಹಮಯಿ ಕೃಷ್ಣ ಅವರಿಗೆ ಇದ್ರ ಮೇಲೆ ಆರ್ಗ್ಯೂ ಮಾಡಿ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಕ್ಲೀನ್ ಚಿಟ್ ಕೊಡಲಿಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಥವಾ ಸಮರ್ಪಕವಾಗಿ ತನಿಖೆಯನ್ನು ಮಾಡಿಲ್ಲ ಅಂತ ಅನ್ನೋದನ್ನು ಸಾಬೀತು ಮಾಡಲಿಕ್ಕೆ ಅಲ್ಲೂ ಸಹ ಅವಕಾಶವಿದೆ. ಇನ್ನು ಮೂರನೇದಾಗಿ ED ಅವರು ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ED ಅವರು ಒಂದು ರಿಪೋರ್ಟನ್ನು ಲೋಕಾಯುಕ್ತಕ್ಕೆ ಕೊಟ್ಟಿದ್ರು. ನಮ್ಮ ತನಿಖೆಯಲ್ಲಿ ಸಿಕ್ಕಿದಂತಹ ಫ್ಯಾಕ್ಟ್ ಫೈಂಡಿಂಗನ್ನು ಅಥವಾ ಸಿಕ್ಕಂಥ ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚ್ಕೊಡ್ತಾ ಇದೆ. ಅದರಲ್ಲಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿರೋಂಥದ್ದು, ಅಲ್ಲಿರುವಂಥ ಅಧಿಕಾರಿಗಳ ಪ್ರಭಾವನ ಬೀರಿ ಈ ಒಂದು ಸೈಟನ್ನು ಪಡ್ಕೊಂಡಿರೋಂಥದ್ದು ನಮಗೆ ಮಾಹಿತಿಗಳು ಲಭ್ಯವಾಗಿದೆ ಅಂತ ಅನ್ನೋದನ್ನು ಈ ಹಿಂದೆನೇ ED ಅಧಿಕಾರಿಗಳು ಲೋಕಾಯುಕ್ತಕ್ಕೆ ವರದಿಯನ್ನು ಕೊಟ್ಟಿದ್ರು. ಅದು ಇನ್ನೂ ಸಹ ತನಿಖಾ ಹಂತದಲ್ಲಿದೆ ಮತ್ತು ಅಂತಿಮವಾಗಿ ಅದರ ಮೇಲೆ ಆರ್ಗ್ಯುಮೆಂಟ್ ಆಗಬೇಕಾಗತ್ತೆ, ಚರ್ಚೆ ಆಗಬೇಕಾಗತ್ತೆ. ಅಂತಿಮವಾಗಿ ವಾದ ಪ್ರತಿವಾದ ನಂತರ ಅದರ ಮೇಲೂ ಸಹ ಜಡ್ಮೆಂಟ್ ಬರಬೇಕಾಗತ್ತೆ. ಹೀಗಾಗಿ ಕೇವಲ ವರದಿ ಕೊಟ್ಟಂಥ ಈ ಒಂದು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲೇ ಅಂತಿಮವಲ್ಲ, ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಚಿಟ್ ಸಿಗಲಿಕ್ಕೆ ಕೋರ್ಟ್ನವರು ಕ್ಲೀನ್ ಚಿಟ್ ಕೊಡೋ ತನಕನೂ ಸಹ ಸಿದ್ದರಾಮಯ್ಯ ಈ ಒಂದು ಪ್ರಕರಣದಲ್ಲಿ ಆರೋಪಿತಾರೆ, ಅವರ ಪತ್ನಿನೂ ಸಹ ಆರೋಪಿತಾರೆ ಮತ್ತು ಅವರ ಕುಟುಂಬ ಸದಸ್ಯರು ಸಹ ಅಂಟಿಲ್ ಏನು ಈ ಒಂದು ತೀರ್ಮಾನ ಹೊರಬೀಳುವ ತನಕನೂ ಸಹ ಅವರು ಆರೋಪಿತರಾಗಿ ಇಡ್ತಾರೆ. ಆದರೆ ಈ ಒಂದು ಪೊಲಿಟಿಕಲ್ ವೆಂಡೆಂಟ್ ಆಯಿತು ಅಥವಾ ಏನು ರಾಜಕೀಯವಾಗಿ BJP ಇರ್ಬೋದು ಅಥವಾ JDS ಇರ್ಬೋದು ಅಥವಾ ಸಾರ್ವಜನಿಕವಾಗಿ ಚರ್ಚೆಯನ್ನು ಆಗ್ತಾಯಿತ್ತು ಸಿದ್ದರಾಮಯ್ಯನವ್ರ ಮೇಲೆ ಈ ರೀತಿ ಒಂದು 14 ನಿವೇಶನ ಪಡೆದಂಥ ಅಧಿಕಾರ ದುರ್ಬಳಕೆ ಮಾಡಿಕೊಂಡ ಪ್ರಕರಣ ಏನಿತ್ತು ಅದೆಲ್ಲ ಒಂದು ಕಡೆ ಅವ್ರಿಗೆ ಒಂದು ರೀತಿ ನಿರಾಳ ಆಗಲಿಕ್ಕೆ ಅವಕಾಶ ಕೊಟ್ಟಂತಾಗಿದೆ ಈ ಒಂದು ವರದಿಯಿಂದ ಅನ್ನೋದು ಈಗಿರುವಂಥ ಲಭ್ಯ ಮಾಹಿತಿ. ಹೀಗಾಗಿ ಈಗ ಸದ್ಯ ಲಭ್ಯವಿರುವಂಥ ಮಾಹಿತಿಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಮಾತನಾಡಬೇಕಾದ್ರೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಕೊಟ್ಟಂಥ ನೋಟಿಸು ಈಗ ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಕಾರಣವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತದಲ್ಲಿ ಯಾವ ರೀತಿ ಆರ್ಗ್ಯುಮೆಂಟ್ ಮಾಡ್ತಾರೆ, ಯಾವ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ, ನ್ಯಾಯಾಲಯದಲ್ಲಿ ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯನವರು ತಪ್ಪು ಎಸಗಿದ್ದಾರೆ ಅಂತ ನಾವು ಸಾಬೀತು ಮಾಡಲಿಕ್ಕೆ ಅವಕಾಶ ಇರುವ ಕಾರಣಕ್ಕೋಸ್ಕರ ನಾವು ಅಲ್ಲಿ ತನಕನೂ ಸಹ ಕಾಯುವಂಥ ಅನಿವಾರ್ಯತೆ ಎದುರಾಗುವಂಥ ಸಾಧ್ಯತೆ ಇದೆ. ದಿವ್ಯಶ್ರೀ ರಾಜಪ್ಪ, ಈಗ ಲೋಕಾಯುಕ್ತ ತನಿಖೆ ಆಯಿತು, ವರದಿಯೂ ಬಂತು, ಆ ಪ್ರೋಸೆಸ್ ಅನ್ನೋದು ಮುಗಿದು ಹೋಯ್ತು. ಈಗ ವರದಿ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಆಕ್ಷೇಪಣೆ ಇರೋದ್ರಿಂದಾಗಿ ಈ ಹಿಂದೆ ಅವರು ವಾದ ಮಾಡಿದ್ರು ನೋಡಿ, ಕೋರ್ಟ್ನಿಂದನೇ CBI ತನಿಖೆ ಅವಶ್ಯಕತೆ ಇಲ್ಲ ಅನ್ನುವಂತಹ ರಿಸಲ್ಟ್ ಬಂದಿದ್ರೂ ಕೂಡ ಮಗದೊಮ್ಮೆ CBIಯೋ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಅರ್ಜಿ ಹಾಕುವಂಥ ಸಾಧ್ಯತೆಗಳಿರುತ್ತಾ? ಅದಕ್ಕೆ ಕಾನೂನಾತ್ಮಕ ಅವಕಾಶಗಳಿದ್ದಾವ? ದಿವ್ಯಶ್ರೀ, ಈಗ ಲಭ್ಯ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ CBI ಮತ್ತೆ ಎಂಟರ್ ಆಗಲಿಕ್ಕೆ ಅಥವಾ ಸ್ನೇಹಮಯಿ ಕೃಷ್ಣ ಅವರೇ ಅದನ್ನು ಮತ್ತೆ CBI ತನಿಖೆ ಮಾಡಿ ಅಂತ ಕೇಳಲಿಕ್ಕೆ ಅವಕಾಶ ಇಲ್ಲ. ಅದು ಬೇರೆ ರೂಪದಲ್ಲಿ, ಬೇರೆ ಸ್ವರೂಪದಲ್ಲಿ ಬೇರೆ ಯಾರ್ದು ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಕಾನೂನಲ್ಲಿ ಇದೆ. ಅದನ್ನು ಯಾವ ಥರ ಮಾಡ್ತಾರೆ ಅಂತ ಅನ್ನೋದನ್ನ ಕಾದು ನೋಡಬೇಕಾಗಿದೆ, ಮೊದಲನೇ ವಿಷಯ. ಎರಡನೇದಾಗಿ ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಈಗ ಲೋಕಾಯುಕ್ತ ತನಿಖಾಧಿಕಾರಿಗಳು ಕೊಟ್ಟಿರೋಂಥದ್ದು ಮಧ್ಯಂತರ ವರದಿ ಇನ್ನೂ ಸಹ ಪೂರ್ಣ ಪ್ರಮಾಣದ ಫೈನಲ್ ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ.
ಇನ್ನು ಎರಡನೇ ವಿಷಯ, ಈಗ ಇಡಿ ಅವರು ಸಹ ತನಿಖೆ ನಡೆಸಿದರೆ ಅವರು ಸಹ ವರದಿಯನ್ನು ಪೂರ್ಣ ಪ್ರಮಾಣದ ವರದಿಯನ್ನು ಸಲ್ಲಿಸಿಲ್ಲ. ಹಾಗಾಗಿ ಎರಡೂ ಸಂಸ್ಥೆಗಳು ಪೂರ್ಣ ಪ್ರಮಾಣದ ವರದಿಯನ್ನು ಸಲ್ಲಿಸಿದ ನಂತರ ಇನ್ನು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಎಲ್ಲಿಗೆ ಬರ್ತದೆ ಅಥವಾ ಆರ್ಗ್ಯುಮೆಂಟ್ ಬರ್ತದೆ, ಆ ಸಂದರ್ಭದಲ್ಲಿ ಸಿಗುವಂಥ ದಾಖಲೆಗಳನ್ನು ಇಟ್ಟುಕೊಂಡು ತನಿಖೆಯನ್ನು ಬೇಕಾದರೆ ನೀವು ಅದನ್ನು ತನಿಖೆಯ ವರದಿಯನ್ನು ಕಡೆಗಣಿಸಿ ಅಲ್ಲಿ ಸಿಕ್ಕಂಥ ದಾಖಲೆಗಳನ್ನು ಮುಂದಿಟ್ಕೊಂಡು ಆರ್ಗ್ಯುಮೆಂಟ್ ಮಾಡಿ ಅಲ್ಲೂ ಸಹ ಶಿಕ್ಷೆಯನ್ನು ಕೊಡಿಸಲಿಕ್ಕೆ ಎಲ್ಲ ಅವಕಾಶಗಳು ಕಾನೂನಲ್ಲಿ ಇದೆ. ಅದನ್ನು ಸ್ನೇಹಮಯಿ ಕೃಷ್ಣ ಅವರು ಯಾವ ರೀತಿ ಸಾಬೀತು ಮಾಡ್ತಾರೆ ಅಥವಾ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ, ಯಾವ ರೀತಿ ಅವರ ಪರ ವಕೀಲರು ಕಾನೂನಲ್ಲಿ ಇರುವಂಥ ಅಂಶಗಳನ್ನು ಅಥವಾ ದಾಖಲೆಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡಿ ಈ ಒಂದು ಪ್ರಕರಣದಲ್ಲಿ ಆರೋಪಿತರ ತಪ್ಪನ್ನು ಸಾಬೀತುಪಡಿಸ್ತಾರಾ ಇಲ್ವಾ ಅಂತ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ದೇವಶ್ರೀ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಅಕ್ರಮ ಆರೋಪದಲ್ಲಿ ಸಿಎಂ ಕುಟುಂಬ ಪಾರಾಗಿದೆ ಅಂತ ಹೇಳ್ಬೋದು. ಸಿಎಂ ಕುಟುಂಬದ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲದೆ ಇರೋದ್ರಿಂದ 4 ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಕೆಗೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಮೂಡಾ ಅಕ್ರಮ ಆರೋಪದಲ್ಲಿ ಮೂಡಾ ಕೇಸ್ನಲ್ಲಿ A1 to A4 ಆರೋಪಿಗಳು ಸೇಫ್ ಆಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.